ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ. ಇಲ್ಲಿರಕ್ಕಂತ ಆ್ಯಪಲ್ ಗಿಡಗಳನ್ನ ನೋಡೋದು ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಾವು ಜಮ್ಮು ಕಾಶ್ಮೀರಲ್ಲಿ ಇದ್ದೀವಿ. ಇಲ್ಲಷ್ಟೇ ನಮಗೆ ಟೆಂಪರೇಚರ್ 30ರಿಂದ 40ವರೆಗೂ ಬರುತ್ತಂತ ಅವ್ರು ಹೇಳ್ತಾ ಇದ್ದಾರೆ. ಈ ಟೆಂಪರೇಚರ್ ಬರುತ್ತೆ, ನಿಮ್ಮ ಕಡೆನೂ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಆಲ್ಮೋಸ್ಟ್ 35 ವರ್ಷ ಗಿಡ. ಈ 35 ವರ್ಷ ಗಿಡಕ್ಕೆ 2 ಸಲ ಕಾಯಿಗಳನ್ನ ಕಿತ್ತಿದ್ರೆ ಇನ್ನೂ ಸ್ವಲ್ಪ ಇದೆ. ಎಷ್ಟೊಂದು ಕಾಯಿಗಳು ಬಿಟ್ಟಿದ್ದಾವೆ ನೋಡ್ಬೋದು. ಎಷ್ಟೊಂದು ಅದ್ಭುತವಾಗಿ ಬಿಡೋದು. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನೋಡಿ ಎಷ್ಟೊಂದು ಕೆಂಪಿಗಿದೆ ನೋಡ್ಬೋದು. ಈ ತರ ಕಲರ್ ಬರುತ್ತೆ. ನಾವೆಲ್ಲ ಸ್ಪೇರೆಸ್ ಅಂದ್ರೆ ಚಿಕ್ಕಬಳ್ಳಾಪುರ ಆಲ್ರೆಡಿ ಕೊಟ್ಟಿದ್ವಿ 2 ವರ್ಷ ಗಿಡಗಳಿಗೂ ಇದೇ ತರ ಕಲರು ಮತ್ತು ಇದೇ ತರ ಸೈಜನ್ನು ಬಂದಿತ್ತು. ಎಷ್ಟೊಂದು ದಪ್ಪ ಇದೆ ಕಾಯಿಗಳು ನೋಡ್ಬೋದು. ಕಾಯಿಗಳ ಸಂಖ್ಯೆ ಎಷ್ಟೊಂದಿದೆ ನೋಡ್ಬೋದು. ನೋಡಿ ಎಷ್ಟೊಂದು ದಪ್ಪ ಇದೆ ಕಾಯಿ. 200ರಿಂದ 250 ಗ್ರಾಮ್ ವರ್ಗು ಸೈಜ್ಗಳು ಬಂದಿದ್ದಾವೆ. ಎಷ್ಟೊಂದು ಕಾಯಿಗಳು ಬಿಟ್ಟಿದೆ ನೋಡ್ಬೋದು ನೀವು. ಎಲ್ಲ ಒಂದೊಂದು ಗಿಡಕ್ಕೆ ಏನಿಲ್ಲ ಅಂತಂದ್ರೆ 1500ರಿಂದ 2000 ಕಾಯಿಗಳನ್ನ ಬಿಟ್ಟಿದೆ ನೋಡ್ಬೋದು ತಾವು. 25 ವರ್ಷ ಗಿಡಗಳು ಇವೆಲ್ಲಾನು. 80 ಗಿಡಗಳನ್ನ ಅನ್ನ ವೆರೈಟಿ ಕೊಡ್ತೀವಿ, 10 ಗಿಡ ಹರ್ಮಾನಿಟಿನ, 10 ಗಿಡ ಡೋರ್ ಸೆಟ್ ಕೊಡ್ತೀವಿ. ಡೋರ್ ಸೆಟ್ ಇಲ್ಲ ಅಂತಂದ್ರೆ ನೀವು ಗಿಡಗಳು ಹಾಕಿದ್ದು ವೇಸ್ಟ್ ಆಗುತ್ತೆ. ಪಾಲಿನೇಷನ್ ಇಲ್ಲ ಅಂತಂದ್ರೆ ನಿಮ್ಗೆ ಈ ಕಾಯಿಗಳ ಸಂಖ್ಯೆ ಅನ್ನೋದು ಬಿಡೋದಿಲ್ಲ, ಕಾಯಿ ದಪ್ಪ ಆಗೋದಿಲ್ಲ, ನಿಮ್ಗೆ ಗಿಡ ಅನ್ನೋದನ್ನ ಡೆವಲಪ್ಮೆಂಟ್ ಆಗೋದಿಲ್ಲ. ಪಾಲಿನೇಷನ್ ಇರಬೇಕು ಗಿಡ ಪಕ್ಕದಲ್ಲಿ. ಈಗ ನಿಮ್ಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಿಮಗೆ ಈ ಇದೇ ವಿಡಿಯೋದಲ್ಲಿ ನಿಮಗೆ ಡೋರ್ ಸೆಟ್ ಅನ್ನೋದು ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಕಡೆ ಎಲ್ಲ ಹಣ್ಣುಗಳು ನೋಡ್ಬೋದು, ಎಷ್ಟೊಂದು ಅದ್ಭುತವಾಗಿದೆ, ಎಷ್ಟೊಂದು ಸುಂದರವಾಗಿದೆ ನೋಡ್ಬೋದು ನೀವು. ನಿಮ್ಗೆ ಇದೇ ವಿಡಿಯೋದಲ್ಲಿ ಡೋರ್ ಸೆಟ್ ತೋರಿಸ್ತೀನಿ. ಇದು ಡೋರ್ ಸೆಟ್ ಗೋಲ್ಡನ್ ಅಂತ. ಇದು ಕಲರ್ ಬರಲ್ಲ ಅಷ್ಟೇ. ಇದನ್ನು ಕಾಯಿಗಳೆಲ್ಲ ತೆಗಿತಾ ಇದ್ದಾರೆ ನೋಡ್ಬೋದು. ಎಷ್ಟೊಂದು ಅದ್ಭುತವಾಗಿದೆ. ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಡೋರ್ ಸೆಟ್ ಗೋಲ್ಡನ್ ನೋಡಿ. ಗೋಲ್ಡನ್ ವೆರೈಟಿ ಇದೆಲ್ಲಾನು. ಕಾಯಿಗಳು ಎಷ್ಟೊಂದು ಅದ್ಭುತವಾಗಿದೆ ನೋಡ್ಬೋದು. ಇಲ್ಲಿ ಇದು 40 ವರ್ಷ ಗಿಡ. ಇದು ಎಷ್ಟೊಂದು ಅದ್ಭುತವಾಗಿದೆ ನೋಡ್ಬೋದು ನೀವು. ನೋಡಿ ಎಷ್ಟೊಂದು ಚೆನ್ನಾಗಿದೆ ಕಾಯಿಗಳೆಲ್ಲನು. ಎಷ್ಟೊಂದು ರೆಡ್ಡಿಶ್ ಇದೆ ನೋಡ್ಬೋದು ತಾವು. ಇದೇ ರೀತಿ ನಿಮ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತಂದ್ರೆ ಬನ್ನಿ ನಮ್ಮ ನರ್ಸರಿಗೆ ಬನ್ನಿ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಿ. ನೋಡಿ ಇದು ಬರೀ ಕಾಯಿಗಳು ಕಾಣಿಸ್ತಾ ಇದೆ, ಎಲೆಗಳೇನೇ ಇಲ್ಲ ನೋಡಿ. ಎಷ್ಟೊಂದು ಕಾಯಿಗಳ ಸಂಖ್ಯೆ ಜಾಸ್ತಿ ಇದೆ ನೋಡ್ಬೋದು. ಪಕ್ಕದಲ್ಲೇ ಡೋರ್ ಸೆಟ್ ಇದೆ ನೋಡಿ. ಡೋರ್ ಸೆಟ್ ಇಲ್ಲ ಅಂತಂದ್ರೆ ನಿಮ್ಗೆ ನೋಡಿ, ಈ ಡೋರ್ ಸೆಟ್ ಇದ್ದಿದ್ದಕ್ಕೂ ಇಡೀ ತೋಟ ಅಲ್ಲ ನೋಡಿ. ಪಕ್ಕದಲ್ಲಿ ಎಷ್ಟೊಂದು ಕಾಯಿಗಳು ಬಿಟ್ಟಿದೆ ನೋಡಿ. ಸ್ವಲ್ಪ ದೂರದಲ್ಲಿ ನೋಡಿ ಸ್ವಲ್ಪ ಕಡಿಮೆ ಇದೆ, ಒಂದು 10% ಕಡಿಮೆ ಇದೆ. ಡೋರ್ ಸೆಟ್ ಪಕ್ಕದಲ್ಲಿ ಇರೋದಕ್ಕೂ ಎಷ್ಟೊಂದು ಕಾಯಿ ನೋಡಿ ತಾವು ನೋಡ್ಬೋದು. ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ. ಆಲ್ಮೋಸ್ಟ್ ಒಂದು 30ವರೆಗೂ ಟೆಂಪ್ರೇಚರ್ ಬರ್ತಾ ಇದೆ ಇಲ್ಲಿ ಸಹಿತನು. ನಮ್ಮಲ್ಲಿ 100% ಬರುತ್ತೆ. ಸುಮಾರು ಜನ ಭಯ ಬೀಳ್ತಾ ಇದ್ದಾರೆ ಅಷ್ಟೇ. ನಾನು ಹೇಳೋದು ಒಂದೇ, ಎಕರೆ ಕಟ್ಲೆ ಹಾಕಬೇಡಿ. ನಾವು ಈ ವರ್ಷ ಅಂತೂ ಸುಮಾರು ಕಡೆ ನಾವು ಎಕರೆ ಕಟ್ಲೆ ಕೊಟ್ಟಿದ್ವಿ. ಯಾಕಂದ್ರೆ ನಾನು ಕಳೆದ 4-5 ವರ್ಷದಿಂದ ಎಲ್ಲ ಕಡೆ 50-100 ಗಿಡ ಎಲ್ಲ ಕಡೆ ಕೊಟ್ಟಿದ್ದೀನಿ. ಎಲ್ಲ ಕಡೆ ಸಕ್ಸಸ್ ಕಂಡು ಬಂದಿದೆ. ಅದರಿಂದ ನಾನು ಈ ವರ್ಷ ಏನಿಲ್ಲ ಅಂದ್ರೆ 300ರಿಂದ 400 ಎಕರೆ ಕೊಟ್ಟಿದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಗಿಡ ಮಾತ್ರ ಚೆನ್ನಾಗಿ ಬಂದ್ರೆ ಅದಕ್ಕೆ ನಾವು ಯಾವ ರೀತಿ ಬೇಕಾದ್ರೂ ಗೊಬ್ಬರಗಳನ್ನ ಕೊಟ್ಟು ಕಾಯಿ ದಪ್ಪ ಮಾಡ್ಕೋಬಹುದು, ಕಾಯಿನ ಕಲರ್ ಬರ್ದಂಗೆ ಮಾಡ್ಕೋಬಹುದು. ಈಗ ನೀವು ನಮ್ಮ ಕಡೆಯಿಂದ ಆಪಲ್ ಗಿಡಗಳನ್ನ 2 ವರ್ಷ ಆಯ್ತು ತಗೊಂಬಂದು ನಾಟಿ ಮಾಡಿದ್ದೀರಾ. ನಿಮಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಸಂತೋಷವಾಗ್ತಾ ಇದೆ. ಚೆನ್ನಾಗತ್ತೆ, ಶೈನಿಂಗು ಚೆನ್ನಾಗಿ ಬರ್ತಾ ಇದೆ, ಕಾಯಿ ಚೆನ್ನಾಗಿ ಬರ್ತಾ ಇದೆ. ಓಕೆ ಓಕೆ. ಈಗ ನೋಡ್ತಾ ಇರಬಹುದು, ಇದು ಬಂದು ನಿಮಗೆ ಈಗ ಮೊದಲನೇದು ಕಾಣಿಸ್ತಾ ಇರಬಹುದು ಹರ್ಮನ್ 99. ಇದು ಅನ್ನ ವೆರೈಟಿ, ಇದು ಡೋರ್ ಸೆಟ್ ಗೋಲ್ಡನ್ ವೆರೈಟಿ ನೋಡ್ಬೋದು. ಡೋರ್ ಸೆಟ್ ಗೋಲ್ಡನ್ ವೆರೈಟಿ 3 ವೆರೈಟಿಗಳು ಹಿಮಾಚಲ ಕಡೆಯಿಂದ ಆಪಲ್ ಗಿಡಗಳನ್ನ ತಗೊಂಬಂದು ಅನ್ನ ವೆರೈಟಿ, ಡೋರ್ ಸೆಟ್ ಗೋಲ್ಡನ್, ಹರ್ಮನ್ 99 ವೆರೈಟಿಗಳನ್ನ ತಗೊಂಬಂದು ಇವಾಗ ಗ್ರಾಫ್ಟಿಂಗ್ ಮಾಡ್ತಾ ಇದೀವಿ. ಇಲ್ಲಿ ನೋಡ್ಬೋದು ತಾವು, ಅಲ್ಲಿ ನೋಡ್ಬೋದು ಕೆಂಪು ಮಣ್ಣು, ಕಪ್ಪು ಮಣ್ಣು, ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇದನ್ನೆಲ್ಲ ಹಾಕಿ ಮಾಡ್ತಾ ಇದೀವಿ. ಒಳ್ಳೆ ಸಸಿಗಳನ್ನ ತಗೊಂಬಂದು ಒಳ್ಳೆ ಒರಿಜಿನಲ್ ಮದರ್ ಪ್ಲಾಂಟ್ ಇಂದ ತಗೊಂಬಂದು ನಾವು ಇದು ಮಾಡಿರೋದು ನೋಡಿ. ಈ ಕಡೆ ಎಲ್ಲಾನು ಆಪಲ್ ಗಿಡಗಳೇ ಎಷ್ಟೊಂದು ಮೆಚೂರಿಟ್ ಆಗಿದ್ದು. ಸ್ಟೆಮ್ ನೋಡ್ಬೋದು ನೀವು, ಎಲ್ಲ 1.5 ಅಡಿ ಇದೆ ಗಿಡ ಹೈಟ್ ಎಲ್ಲ ನೋಡ್ಬೋದು ನೀವು. ನಮಸ್ಕಾರ. ದಾಸನದೊಡ್ಡಿ, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ ಅಲ್ಲಿ ಇದೀವಿ. ದಾಸನದೊಡ್ಡಿ ಗ್ರಾಮ, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ ಅಲ್ಲಿ ಇದೀವಿ. ಇವತ್ತಿಲ್ಲಿ 2.5 ಎಕರೆ ಜಾಗದಲ್ಲಿ ನಾವು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ನ 1000 ಗಿಡಗಳನ್ನ ಕೊಟ್ಟಿದ್ದೀವಿ. ಜಪನೀಸ್ ರೆಡ್ ಡೈಮಂಡ್ 1000 ಗಿಡಗಳು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಅಂತರ ಬೆಳೆಯಾಗಿ ನಾವು ಆಪಲ್ ಗಿಡಗಳನ್ನ, ಸೇಬು ಗಿಡಗಳನ್ನ, ಆಪಲ್ ಗಿಡಗಳನ್ನ ನಾವು 800 ಗಿಡಗಳನ್ನ ಕೊಟ್ಟಿದ್ದೀವಿ. ಈಗ ಕೊಟ್ಟಿಗೆ 11 ತಿಂಗಳಾಗಿದೆ. ಸೀಬೆ ಗಿಡಗಳು ನೆಟ್ಟು 11 ತಿಂಗಳಾಗಿದೆ. ಆಪಲ್ ಗಿಡಗಳನ್ನ ನೆಟ್ಟು 6.5 ತಿಂಗಳಾಗಿದೆ. ಓಕೆ, ಇದನ್ನು ಯಾವ ರೀತಿ ಬೆಳೆದಿದ್ದಾರೆ, ಹೇಗೆ ಬೆಳೆದಿದ್ದಾರೆ ಮತ್ತೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ಎಲ್ಲಿ ಕಟ್ ಮಾಡಕ್ಕೆ ಹೋಗಬೇಡಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿದ್ರೆ ಇದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಸಿಗುತ್ತೆ. ನೀವು ಬರೀ ಕಟ್ ಮಾಡ್ತಾ ಇದ್ರೆ ವಿಡಿಯೋದಲ್ಲಿ ಏನು ಮಾಹಿತಿ ಸಿಗಲ್ಲ ನಿಮಗೆ. 100% ಇದರಲ್ಲಿ ಆಪಲ್ ಗಿಡಗಳ ಬಗ್ಗೆ ಆಗಲಿ, ನಿಮಗೆ ಸೀಬೆ ಗಿಡಗಳ ಬಗ್ಗೆ ಆಗಲಿ, ಜಪನೀಸ್ ರೆಡ್ ಡೈಮಂಡ್ ಗಿಡಗಳ ಬಗ್ಗೆ ಆಗಲಿ, ನೀರಿನ ಪ್ರಮಾಣ ಯಾವ ರೀತಿ ಬಿಡಬೇಕು, ಔಷಧಗಳನ್ನ ಯಾವ ರೀತಿ ಕೊಡಬೇಕು, ಮತ್ತೆ ಬೇರೆ ರೈತರು ಬೆಳೀತಾ ಇದ್ದಾರೆ ಅವ್ರಿಗೆ ಏನೇನು ಕಾರಣದಿಂದ ಅವ್ರಿಗೆ ತೊಂದರೆ ಆಗ್ತಾ ಇರೋದ್ರಿಂದ ಇದರಲ್ಲಿ 100% ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ವಿಡಿಯೋ
ವಿಡಿಯೋನ ಕೊನೆವರೆಗೂ ನೋಡಿ ಈಗ ನಾವು ಮಾಡಿರೋದು ಬಂದು ಇದು ಗಿಡದಿಂದ ಗಿಡಕ್ಕೆ 5 ಅಡಿ ಸಾಲಿನ ಸಾಲಿಗೆ 10 ಅಡಿ ಸೀಬೆ ಗಿಡಗಳನ್ನ ಇದು ಈ ಪ್ಲಾಟ್ ಏನು ನೋಡ್ತಾ ಇದ್ರಲ್ಲ ಇದು ಬಂದು ಜಪನೀಸ್ ರೆಡ್ ಡೈಮಂಡ್ ಅಂತ ಇದು. ಓಕೆ, ಇದನ್ನ ನಾವು ಗಿಡದಿಂದ ಗಿಡಕ್ಕೆ 5 ಅಡಿ ಸಾಲಿನ ಸಾಲಿಗೆ 10 ಅಡಿ ಮಾಡಿದ್ದೀವಿ. ಇದರಲ್ಲಿ ಅಂತರ ಬೆಳೆಯಾಗಿ ನಾವು ಆ್ಯಪಲ್ ಗಿಡಗಳನ್ನ ಮಾಡಿದ್ವಿ. ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ಇವರು ನಮಗೆ ಬರೀ ಸೀಬೆ ಗಿಡಗಳು ತೊಗೊಂಡು ನಾಟಿ ಮಾಡಿದ್ರು. ಅವ್ರ ಜೊತೆಗೆ 4 ಗಿಡ ನಾವು ಆ್ಯಪಲ್ ಗಿಡಗಳನ್ನ ಕೊಟ್ಟಿದ್ವಿ ಅವ್ರಿಗೆ. ಓಕೆ, ಅದನ್ನ ಹಾಕಿ 4 ತಿಂಗಳಾದ ಮೇಲೆ ಬೆಳವಣಿಗೆ ಚೆನ್ನಾಗಿದೆ, ಡೆವಲಪ್ಮೆಂಟ್ ಚೆನ್ನಾಗಿದೆ ಅಂದ್ಬಿಟ್ಟು ತಿರ್ಗಾ ಅವರು 800 ಗಿಡಗಳು ನಮ್ಮ ನರ್ಸರಿ ಕಡೆಯಿಂದ ತೊಗೊಂಬಂದು ಆ್ಯಪಲ್ ಗಿಡಗಳನ್ನ ನಾಟಿ ಮಾಡಿದ್ದಾರೆ. ನಾಟಿ ಮಾಡಿ ಇವಾಗ ಈಗ ಏನು ನೋಡ್ತಾ ಇದ್ರಲ್ಲ ಇದು ಬಂದು 6 ತಿಂಗಳ ಗಿಡ ಆ್ಯಪಲ್ ಗಿಡ. ಇದು ಸೀಬೆ ಗಿಡ ಬಂದು 11 ತಿಂಗಳ ಗಿಡದ ಜಪನೀಸ್ ರೆಡ್ ಡೈಮಂಡ್ ಅಂತ. ಓಕೆ, ನಾವು 10-5 ಮಾಡಿಸಿರೋ ಅದ್ರ ಮಧ್ಯದಲ್ಲಿ ಈ ಆ್ಯಪಲ್ ಗಿಡಗಳನ್ನ ಮಾಡಿಸಿದ್ದೀವಿ. ಈಗ 11 ತಿಂಗಳಲ್ಲಿ ಆಲ್ರೆಡಿ ಅವರು ಕಟಾವು ಮಾಡಿದ್ದಾರೆ ಜಪನೀಸ್ ರೆಡ್ ಡೈಮಂಡು. ಕಟಾವು ಮಾಡಿ ಈಗ ಒಂದು 400-500 kg ಮಾರಾಟ ಮಾಡಿದ್ದಾರೆ. kg 80 ರೂಪಾಯಿ ಹಂಗೆ ಕೊಡ್ತಾ ಇದ್ದಾರೆ. ಎಲ್ಲ ರೈತರಿಗೆ ಹೇಳ್ತೀನಿ, ಮಾರ್ಕೆಟ್ ಬಗ್ಗೆ ಅನ್ನೋದು ಒಂದು ವಿಚಾರ ಬಗ್ಗೆ ಬಂದರೆ ಮಾರ್ಕೆಟ್ ಅನ್ನೋದನ್ನ ಈಗ ಯಾರೋ ಬರ್ತಾರೋ ಯಾರೋ ತೊಗೊಂಡು ಹೋಗ್ತಂತ ಕನಸು ಕಾಣಬಾರ್ದು ನೀವು. ಯಾಕಂದರೆ ನಿಮ್ಮದಾದಂಥ ಒಂದು ಶೈಲಿಯಲ್ಲಿ ನೀವು ಹುಡುಕ್ಬೇಕು ಮಾರ್ಕೆಟ್ ಯಾವ ರೀತಿ ಹೇಗಿದೆ ಅಂತ. ಈಗ ಮಾರ್ಕೆಟ್ ಅವ್ರ ನಂಬರ್ ಎಲ್ಲ ನಂಬರು ನನ್ನ ಕಡೆ ಇದೆ. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, 90% ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸಾಕಷ್ಟು ಮಾರ್ಕೆಟ್ದವರು ಒಂದು ಗ್ರೂಪ್ ಮಾಡಿ ನಾನು ರೈತರು ಬೆಳೆದಿರಕ್ಕಂಥ ಹಣ್ಣುಗಳನ್ನ ಅವ್ರಿಗೆ ಫೋಟೋ ಕಳಿಸಿ ಅವ್ರ ನಂಬರ್ ಹಾಕ್ತಾ ಇರ್ತೀನಿ. ಆದ್ದರಿಂದ ರೈತರಿಗೆ ಅವರೇ ನೇರವಾಗಿ ಡೈರೆಕ್ಟಾಗಿ ಕರೆ ಮಾಡಿ ಮಾಹಿತಿನ ತೊಗೊಂಡು ಮತ್ತು ಅವರೇ ನೇರವಾಗಿ ಹೋಗಿ ರೈತರ ಕಡೆಯಿಂದ ಹಣ್ಣುಗಳು ತೊಗೊಂಡು ಮಾರ್ಕೆಟ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಈಗ ಏನು ನೋಡ್ತಾ ಇದ್ದಾರೆ, ಇದು ಜಪನೀಸ್ ರೆಡ್ ಡೈಮಂಡ್ ಅಂತ ಒಳ್ಳೆ ತುಂಬ ರುಚಿ ಇರುತ್ತೆ ಇದು. ಓಕೆ, ಸೀಡ್ಲೆಸ್ ಆಗಿರೋದ್ರಿಂದ ಸ್ಟಾರ್ಟಿಂಗಲ್ಲಿ 1-2 ಬೀಜ ಬರುತ್ತೆ, ಆಮೇಲೆ ತುಂಬ ಸೀಡ್ಲೆಸ್ ಇರುತ್ತೆ. ಅದರಿಂದ ಒಳ್ಳೆ ರುಚಿ ಇರುತ್ತೆ. ಮಾರ್ಕೆಟಲ್ಲಿ ಒಳ್ಳೆ ಬೇಡಿಕೆ ಆಗುತ್ತೆ ನಿಮಗಿದು. ಸ್ಟಾರ್ಟಿಂಗ್ ಜನಗಳು ನೋಡ್ತಾ ಇಲ್ಲ ಇನ್ನು ಈಗ ಹೇಗಿದೆ ಯಾವ ಥರ ಇದೆ ಅಂತ. ಒಂದು ಸಲ ಮನುಷ್ಯ ರುಚಿ ನೋಡಿದ ಮೇಲೆ ಇದನ್ನು ಮರೆಯೋಕ್ಕಾಗಲ್ಲ, ಅಂಥ ರುಚಿ ಅದ್ಭುತವಾದ ರುಚಿ ಇರುತ್ತೆ. ಮಾರ್ಕೆಟ್ ಬಗ್ಗೆ ವಿಚಾರಕ್ಕೆ ಬಂದರೆ ನಾವೇ ಇದನ್ನು ಕ್ರಿಯೇಟ್ ಮಾಡಿಕೊಂಡು ತುಂಬ ಒಳ್ಳೆಯದು. ಯಾಕಂದರೆ ಒಂದು ಇಬ್ಬರನ್ನ ಹುಡುಗರನ್ನ ಇಟ್ಕೊಂಡು ಈಗ ಈ ಬೆಳೆ ಅನ್ನೋದನ್ನ ಇಡೀ ವರ್ಷ ಬರ್ತದೆ. ಇದಕ್ಕೂ ಸೀಸನ್ ಅಂತ ಯಾವುದೂ ಇಲ್ಲ. ಸೀಬೆ ಅಂದರೆ ಇಡೀ ವರ್ಷ ಬರುವಂಥ ಬೆಳೆನೇ ಸೀಬೆ ಇದು. ಓಕೆ, ಇದರ ಕಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ನನ್ನ ಚಾನಲಲ್ಲಿ ಇದೆ ಯಾವ ರೀತಿ ಕಟಿಂಗ್ ಮಾಡಬೇಕು, ಹೇಗೆ ಕಟಿಂಗ್ ಮಾಡಬೇಕು, ಇಡೀ ವರ್ಷ ಬರಬೇಕು ಅಂತಂದರೆ ಯಾವ ರೀತಿ ಕಟಿಂಗಲ್ಲಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ಯೂಟ್ಯೂಬ್ ಚಾನಲ್ ಮುಖಾಂತರ ಕೊಟ್ಟಿದ್ದೀನಿ. ಮತ್ತು ಇದನ್ನು ಯಾವ ರೀತಿ ಕವರ್ಗಳು ಹಾಕ್ಕೋಬೇಕು ಮೋಸ್ಟ್ ಇಂಪಾರ್ಟೆಂಟ್. ತುಂಬ ಜನ ರೈತರು ತಪ್ಪು ಮಾಡ್ತಾ ಇರೋದು ಈ ಊಜಿ ಬುಟ್ಟೆಗಳು ಹಾಕ್ಕೋಬೇಕು. 1 ಎಕರೆಗೆ 10 ಊಜಿ ಬುಟ್ಟೆಗಳನ್ನ ಹಾಕ್ಕೋಬೇಕು. ಆಮೇಲೆ ಸೋಲಾರ್ ಟಾಪ್ಗಳನ್ನ 1 ಎಕರೆಗೆ 1 ಸೋಲಾರ್ ಟಾಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಈ ಏನು ಕೀಟಗಳಿರ್ತದೋ ಅದರೆಲ್ಲ ಕಂಟ್ರೋಲ್ ಆಗುತ್ತೆ. ನಿಮಗೆ 90% ನಿಮಗೆ ಈ ಕೀಟಗಳಿಂದ ನಿಮಗೆ ಬಾಧೆಯನ್ನು ಕಂಟ್ರೋಲ್ ಆಗುತ್ತೆ. ಈ ಬೆಳೆಯನ್ನು ಹಾಕೋಕೆ ಮುಂಚೆ ಭೂಮಿನ 5 ನೇಗಿಲ ಹಾಕಿ ರೋಟಾವೇಟರ್ ಹೊಡ್ಕೊಂಡು ಸ್ವಚ್ಛವಾಗಿ ಇಟ್ಕೋಬೇಕು ಇದನ್ನ. ಓಕೆ, ಆಮೇಲೆ ಗಿಡನ ಬಂದು ಗಿಡದಿಂದ ಗಿಡಕ್ಕೆ 5 ಅಡಿ ಸಾಲಿನ ಸಾಲಿಗೆ 10 ಅಡಿ ಗುಂಡಿ ಹೊಡ್ಕೊಂಡು ನೀಟಾಗಿ ಗುಂಡಿಗಳನ್ನ 1.5 ಅಡಿ ಉದ್ದ ಅಗಲ ಆಳ ಎಲ್ಲ 1.5 ಅಡಿ ಗುಂಡಿ ಹೊಡ್ಕೊಂಡು ಅದರಲ್ಲಿ ಬಂದು ಕೊಟ್ಟಿಗೆ ಗೊಬ್ಬರನ ಹಾಕಬೇಕು. ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಸಿಂಗಲ್ ಸೂಪರ್ ಫಾಸ್ಫೇಟ್, ಟ್ರೈಕೋಡರ್ಮಾ ವಿರಿಡಿ ಇವೆಲ್ಲ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ ಕೆಳಗಡೆ 1 kg ಮೇಲೆ 1 kg ಹಾಕಿ ನಾಟಿ ಮಾಡ್ಕೋಬೇಕು. ಇದನ್ನು ಈ ರೀತಿ ನಾಟಿ ಮಾಡ್ಕೊಂಡ್ರಿಂದ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಇದನ್ನು ಈಗ ಸ್ಟಾರ್ಟಿಂಗ್ ಗಿಡ ಅನ್ನೋದನ್ನು ನೆಟ್ಟ ತಕ್ಷಣ ಒಂದು 15-20 ದಿನ ಆದಮೇಲೆ ಕಸಿನ ಬಿಚ್ಚಬೇಕು. ತುಂಬ ಜನ ಕಸಿನ ಬಿಚ್ಚೋದಿಲ್ಲ, ಹಂಗೆ ಬಿಡ್ತಾರೆ. ಆಗ ತುಂಬ ಜನಗಳು ಆ ರೀತಿ ತಪ್ಪು ಮಾಡ್ತಾ ಇದ್ದಾರೆ. 15-20 ದಿನ ಆದಮೇಲೆ ಕಸಿನ ಬಿಚ್ಚಬೇಕು, ಮೇಲೆ ತುದಿನ ಕಟ್ ಮಾಡಬೇಕು ಅದನ್ನು. ಆಮೇಲೆ ಸೈಡ್ಗೆಲ್ಲ ಬ್ರಾಂಚಸ್ ಬರುತ್ತೆ. ಈಗೇನು ನೋಡ್ತಾ ಇದ್ದಾರೆ ನೋಡಿ, ಈಗ ನಾವು ಈಗ 5 ಸ್ಟೆಪ್ಪಲ್ಲಿ ಕಟಿಂಗ್ ಮಾಡಿದ್ವಿ. ಸ್ಟೆಪ್ ಮಾಡಿದ ತಕ್ಷಣ ಎಲ್ಲ ಕಡೆಯೂ ಬ್ರಾಂಚಸ್ಗಳು ಬಂದು ಈಗ ಹೂವು ಪಿಂದೆ ಕಾಯಿ ಅನ್ನೋದು ಜಾಸ್ತಿ ಬರ್ತಾ ಇದೆ. ಆವಾಗ ಈ ಬುಡ ಅನ್ನೋದು ಏನಿದೆಯಲ್ಲ ಈ ಸ್ಟೆಮ್ ಅನ್ನೋದು ದಪ್ಪ ಆಗುತ್ತೆ. ನಿಮಗೆ ಕಾಯಿಗಳ ಸಂಖ್ಯೆ ಎಷ್ಟೇ ಬಿಟ್ಟರು ನಿಮಗೆ ಕಾಯಿ ಅನ್ನೋದು ತಡ್ಕೊತದೆ. ನಿಮಗೆ ಇದನ್ನು ಒಂದಿನ ಬಿಟ್ಟು ಒಂದಿನ 1 ಗಂಟೆ ಮಾತ್ರ ನೀರು ಕೊಡಬೇಕು. ನಾವು ಸುಮಾರು ಜನ ಏನು ಮಾಡ್ತಾರೆ ಅಂದರೆ ನೈಟ್ ಆನ್ ಮಾಡಿಬಿಡ್ತಾರೆ, 4-5 ಗಂಟೆ ಕಾಲ ನೀರು ಕೊಡಬಾರ್ದು. ಅದನ್ನು ಓನ್ಲಿ ಒಂದಿನ ಬಿಟ್ಟು ಒಂದಿನ 1 ಗಂಟೆ ಮಾತ್ರ ಕೊಡಬೇಕು. 8 ಲೀಟರ್ ಬೇಕು ಒಂದು ಗಿಡಕ್ಕೆ, ಒಂದಿನ ಬಿಟ್ಟು ಒಂದಿನ ಅಷ್ಟೇ. ಇದು ಬಂದು ಸ್ಪ್ರಿಂಕ್ಲರ್ ಇಲ್ಲ ತುಂತುರು ನೀರಾವರಿ ಯಾವ್ದು ಬೆಸ್ಟ್ ಸರ್? ಈಗ ಡ್ರಿಪ್ ಈ ತರ ಡ್ರಿಪ್ ಹಾಕೋದು ಬೆಸ್ಟ್. ಇದು ಈಗ ಏನ್ ಡಿಪ್ಪರ್ ಹಾಕಿದ್ರಲ್ಲ ಇದು ಬಂದು ಇದು ನಿಮ್ಗೆ ಜೈನ್ ಡಿಪ್ಪರ್. ಇದು 1 ಗಂಟೆಗೆ 8 ಲೀಟರ್ ನೀರು ಬೀಳ್ತದೆ. ಇದು ನೀರು 8 ಲೀಟರ್ ನೀರು ಬೀಳ್ತದೆ. ನೀರು ತುಂಬಾ ಕಡಿಮೆ ತಗೊಂತದೆ ಸೀಬೆ ಗಿಡದ. ಸೀಬೆ ಗಿಡ ಅಂದ್ರೆ ಶೀತ ನಿಮ್ಗೆ ಇದು. ಓಕೆ, ಶೀತ ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಗಿಡ ಅನ್ನೋದು ಬೇರೆ ಕುಳಿ ರೋಗ ಬರ್ತದೆ, ವಿಲ್ಟ್ ಬರ್ತದೆ. ಅದು ಗಿಡ ಅನ್ನೋದು ಹಾಲಾಗುತ್ತೆ. ಇದನ್ನ ತುಂಬಾ ಕಡಿಮೆ ಬೇಕು. 1 ಇಂಚ್ ನೀರಿದ್ದು 2 ಎಕರೆ ಮೇಂಟೈನ್ ಮಾಡ್ಕೋಬಹುದು ಆರಾಮಾಗಿ. ನೀವು ಬಂದು ಈಗ ಎಷ್ಟು ತಿಂಗಳದ ಗಿಡ ಕೊಡ್ತೀರಾ ಜನರಲ್ ಆಗಿ? ನಾವು ಕೊಡೋದು ಬಂದು ಈಗ 6 ತಿಂಗಳ ಗಿಡ ಕೊಡ್ತೀವಿ ಅವ್ರಿಗೆ. ಓಕೆ, ಅವ್ರು ನೆಟ್ ಆದ್ಮೇಲೆ 9 ತಿಂಗಳಿಗೆ ಫಸಲ್ ಬರುತ್ತೆ. ಅದನ್ನ ಫಸ್ಟ್ ಈ 9 ತಿಂಗಳ ಪ್ರೋಸೆಸ್ ಅಲ್ಲಿ ಏನೋ ರೋಗಗಳು ಬರೋ ಚಾನ್ಸಸ್ ಇದೆ? ರೋಗ ಅಂದ್ರೆ ಮಿಲಿಬಗ್ ಬರುತ್ತೆ. ಓಕೆ, ಆಮೇಲೆ ಇದು ಊಜಿ ರೋಗ, ಕಾಯಿ ಬಂದಾಗ ಊಜಿ ರೋಗ ಬರುತ್ತೆ. ಆ ಊಜಿ ಬರಬಾರ್ದಂಗೆ ಊಜಿ ಬುಟ್ಟಗಳು ಹಾಕೋಬೇಕು ನೀವು. ಅದನ್ನು ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಆಮೇಲೆ ಕಸ ಇರಬಾರ್ದಂಗೆ ನೋಡ್ಕೋಬೇಕು ನೀವು. ತುಂಬ ಜನ ಏನು ಮಾಡ್ತಾರೆ, ಕಸ ಹಂಗೆ ಬೆಳ್ಕೊಂಡು ಇಡ್ತಾರೆ ಅದನ್ನು. ಈಗ ಅಟ್ಲೀಸ್ಟ್ ನೀವು ಮಧ್ಯದಲ್ಲಿ ಕಸ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಗಿಡ ಸುತ್ತಲ ಒಂದು 2 ಅಡಿ ಆದರೂ ನೀವು ಕಸನ ನೀಟಾಗಿ ಇಟ್ಕೋಬೇಕು. ಇದನ್ನು ನೀಟಾಗಿ ಇಟ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ರೋಗಗಳು ಬರೋದಿಲ್ಲ ಗಿಡಕ್ಕೆ. ಅದನ್ನ ಇವಾಗ ಸ್ಟಾರ್ಟಿಂಗಲ್ಲಿ ನಾವು ಇಲ್ಲಿ ಕಟಿಂಗ್ ಮಾಡಿದ್ದೀವಿ. ಓಕೆ ಸರ್. ಓಕೆ, ಇಲ್ಲಿ ಕಟಿಂಗ್ ಮಾಡ್ತೀವಿ. ಇಲ್ಲಿಂದ ಸೈಡ್ಗೆ 2 ಬ್ರಾಂಚಸ್ಗಳು ಬಂದಿದ್ದಾವೆ. ಇಲ್ಲಿಗೆ ಮತ್ತೆ ತಿರ್ಗಾ ನಾವು ಏನು ಮಾಡಿದ್ವಿ, ಇದು 1.5 ಅಡಿ ಬೆಳೆದ ಮೇಲೆ ಇಲ್ಲಿ ತಿರ್ಗಾ ಕಟಿಂಗ್ ಮಾಡಿದ್ವಿ.
ಇಲ್ಲಿಂದ 4 ಬ್ರಾಂಚಸ್ಗಳು ಬಂದಿದ್ದಾವೆ. ತಿರುಗಿ ಇಲ್ಲಿ ಕಟಿಂಗ್ ಮಾಡಿದ್ವಿ. ಇದು ಟೋಟಲ್ ಬಂದು 5 ಸ್ಟೆಪ್ ಕಟಿಂಗ್ ಮಾಡಿದ್ವಿ. ಈಗ 11 ತಿಂಗಳಲ್ಲಿ 5 ಸ್ಟೆಪ್ಸ್ ಕಟಿಂಗ್ ಮಾಡಿದ್ವಿ. ಅದರಿಂದ ಬ್ರಾಂಚಸ್ಗಳು ಬಂದು ಕಾಯಿಗಳ ಸಂಖ್ಯೆ ಅನ್ನೋದು ಹೆಚ್ಚಾಗಿದೆ ನೋಡಿ. ಓಕೆ, ಕಾಯಿಗಳ ಸಂಖ್ಯೆಯಲ್ಲಿ ಬುಡ ನೋಡಿ ಎಷ್ಟು ದಪ್ಪ ಇದು. ಕೆಳಗಡೆ 1.5 ಅಡಿ ಯಾವತ್ತೂ ಗ್ಯಾಪ್ ಬಿಡಬೇಕು ನೀವು. ಕೆಳಗಡೆ ಏನಿದೆಲ್ಲ ಇದೆಲ್ಲ ಗ್ಯಾಪ್ ಬಿಡಬೇಕು. 1.5 ಅಡಿ ಗ್ಯಾಪ್ ಬಿಟ್ಟರೆ ಮಾತ್ರ ಗಿಡ ಅನ್ನೋದು ಚೆಂದಾಗಿರ್ತದೆ ನಿಮಗೆ. ಮೊದಲನೇ ವರ್ಷ ಬಂದು ಒಂದೇ ಕ್ರಾಪ್ ತಗೋಬೇಕು. ಓಕೆ, ಎರಡನೇ ವರ್ಷ ಅಂದ್ರೆ ಇಡೀ ವರ್ಷ ತಗೋಬೋದು ನಾವು. ಇದು ಅಂದ್ರೆ ಪ್ರತಿ ತಿಂಗಳು ಬರೋ ಥರ ಮಾಡ್ಕೋಬೋದು. ಸ್ಟೆಪ್ ಈಗ ನೋಡಿ, ಒಂದು ಹೂವು ಪಿಂದೆ ಇರುತ್ತೆ, ಒಂದು ನಿಂಬೆಕಾಯಿ ಸೈಜ್ ಇರುತ್ತೆ, ಒಂದು 50 ಗ್ರಾಮ್ ಇರುತ್ತೆ, ಒಂದು 100 ಗ್ರಾಮ್ ಇರುತ್ತೆ, ಒಂದು 150 ಗ್ರಾಮ್ ಇರುತ್ತೆ, ಒಂದು 200 ಗ್ರಾಮ್ ಇರುತ್ತೆ. ಆ ಥರ ಸ್ಟೆಪ್ ಬೈ ಸ್ಟೆಪ್ ಇದು ಇಡೀ ವರ್ಷ ಬರ್ತಾ ಇರ್ತದೆ. ಇದಕ್ಕೆ ಸೀಸನ್ ಅಂತೂ ಇಲ್ಲ. ಮಾವಿನ ಗಿಡ ಥರ ಇದ್ರ ಥರ ಸೀಸನ್ ಇಲ್ಲ. ಇದಕ್ಕೂ ಇಡೀ ವರ್ಷ ಬರ್ತಾ ಇದೆ. ನಾವು ಡಿಪೆಂಡ್ ಆನ್ ಪ್ರೂಮಿಂಗ್ ಕಟಿಂಗ್ಗಳು ಮಾಡ್ಕೊತಾ ಇದ್ರೆ ಇದನ್ನು ಹೆಚ್ಚಿನ ಕಾಯಿಗಳ ಸಂಖ್ಯೆನೂ ಜಾಸ್ತಿ ಬಿಡ್ತಾ ಇರ್ತದೆ ನಮಗೆ. ಇದು ಏನು ಯಾವ ರೀತಿ ಡಿಫ್ರೆಂಟ್ ಸರ್ ಇದು? ಇದು ನೋಡಿ, ಇದು ಬಂದು ನೀವು ವಾಟರ್ ಮಿಲನ್ ಇರುತ್ತೆ ಇದರಲ್ಲಿ. ಅಂದರೆ ಕಲಿಂಗಡಿ ಹಣ್ಣು ನಾವೇನು ತಿಂತೀವಲ್ಲ ಆ ಥರ ಟೇಸ್ಟ್ ಬರುತ್ತೆ ಇದನ್ನು. ಯಾಕಂದರೆ ಇದನ್ನ ಕಡಿಮೆ ಪ್ಲಾಂಟೇಶನ್ ಮಾಡಿರೋದು. ಇದನ್ನು ಮಾರ್ಕೆಟಿಗಿನ್ನ ಜಾಸ್ತಿ ಬರ್ತಾ ಇದೆ. ಎಕ್ಸ್ಪೋರ್ಟ್ ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸ್ಪೋರ್ಟ್ ಹೋಗ್ತಾ ಇದೆ. ಇದು 80-100 ರೂಪಾಯಿ ಹಂಗೆ ಎಕ್ಸ್ಪೋರ್ಟ್ ಹೋಗ್ತಾ ಇದೆ. ನಮ್ಮ ಲೋಕಲ್ ಜನಗಳು ಒಂದು ಸಲ ತಿಂದರೆ ಮಾತ್ರ ಇದನ್ನು ಮರೆಯೋಕ್ಕಾಗಲ್ಲ. ಅಂಥ ರುಚಿ ಇರುತ್ತೆ. ಇದು ಅದ್ಭುತವಾದಂಥ ರುಚಿ ಇರುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಇದರಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಎಲೆ ಅಗ್ಲವಾಗಿರುತ್ತೆ. ಇದು ನೋಡ್ಬೋದು. ಹೌದು. ಓಕೆ, ಬೇಸಿಗೆ ಟೈಮಲ್ಲಿ ನಿಮಗೆ ಕಾಯಿ ಅನ್ನೋದನ್ನ ನಿಮಗೆ ಕಾಯಿ ಸನ್ ಬರ್ನ್ ಆಗೋದಿಲ್ಲ. ಬೇಸಿಗೆ ಟೈಮಲ್ಲಿ ಎಲೆ ಅಗಲವಾಗಿರೋದ್ರಿಂದ ನೆರಳು ಬೀಳ್ತದೆ ಕಾಯಿಗೆ ನಿಮಗೆ. ಆವಾಗ ಕಾಯಿನೂ ಶೈನಿಂಗ್ ಚೆನ್ನಾಗಿ ಬರುತ್ತೆ ನಿಮಗೆ. ಇದು ಅದರಿಂದ ಭಾಳ ಉಪಯೋಗ. ಇನ್ನೊಂದು ಇದನ್ನ ಟೀ ಪುಡಿ ಉಪಯೋಗಿಸ್ಕೋಬೋದು. ಇದನ್ನ ಟೀ ಪುಡಿಗೂ ಮಾಡ್ಕೋಬೋದು. ಎಲೆ ಅಗಲವಾಗಿರೋದ್ರಿಂದ ಟೀ ಪುಡಿನೂ ಯೂಸ್ ಮಾಡ್ಕೋಬೋದು. ಇದನ್ನ ಅಷ್ಟೊಂದು ಫಲವತ್ತತೆ ಇರುತ್ತೆ ಈ ಎಲೆಯಲ್ಲಿ. ಈಗ 1 ಎಕರೆದಲ್ಲಿ ನಾವು 800 ಗಿಡಗಳು ನಾಟಿ ಮಾಡ್ತೀವಿ. ಮೊದಲನೇ ವರ್ಷ 3-4 ಲಕ್ಷ ಆರಾಮಾಗಿ ತಗೋಬಹುದು. ಮೊದಲನೇ ವರ್ಷ. ಹೌದು. ಎರಡನೇ ವರ್ಷ ನಾವು ಈಗ ವರ್ಷಕ್ಕೆ 2 ಕಟಿಂಗ್ ಮಾಡ್ಕೋಬೋದು. ಎರಡು ಕಟಿಂಗು ಬರುತ್ತೆ. ಮೊದಲನೇ ವರ್ಷ ನಿಮಗೆ 2 ಕಟಿಂಗ್ ಮಾಡ್ಕೋದಿಲ್ಲ ಅಂದರೆ ಎರಡನೇ ವರ್ಷ 2 ಕಟಿಂಗ್ ಆದರೂ ಮಾಡ್ಕೋಬೋದು ನೀವು. ಮೊದಲನೇ ವರ್ಷ 1 ಕಟಿಂಗ್ ತೊಗೊಂಡ್ರೆ ಒಳ್ಳೇದು. ನೀವು ಎರಡನೇ ವರ್ಷ 2 ಕಟಿಂಗ್ ಆದರೂ ತೊಗೋಬೋದು, ಇಲ್ಲ ಇಡೀ ವರ್ಷನೂ ಇಡ್ಬೋದು. ಇದಕ್ಕೆ ಬೇಕಾಗಿರೋಂಥ ಗೊಬ್ಬರಗಳು ತಾಕತ್ತು ಕೊಟ್ಟರೆ ಮಾತ್ರ ಗಿಡ ಡೆವಲಪ್ಮೆಂಟ್ ಆಗುತ್ತೆ. ಸುಮಾರು ಜನ ಏನು ಮಾಡ್ತಾರೆ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ತಿಪ್ಪೆ ಗೊಬ್ಬರ ಕೊಡ್ತೀವಿ ಅಂತಂದರೆ ಆಗಲ್ಲ. ಇದು ಹಣ್ಣುಗಳು ಬಂದಾಗ ಇದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿನ್ಸು, ಮೈಕ್ರೋ ನ್ಯೂಟ್ರಿನ್ಸ್ ಕೊಡಬೇಕು, ಕ್ಯಾಲ್ಸಿಯಮ್, ಆಮೇಲೆ ಇದನ್ನು ಬೋರಾನು ಇಂಥವೆಲ್ಲ ಕೊಡಬೇಕು. ಸುಮಾರು ಕಡೆ ನಾವು ನೋಡ್ತಾ ಇದ್ದೀವಲ್ಲ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಸುಮಾರು ಕಡೆ ಬರ್ತಾ ಇದೆ. ಆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಂದನೇ ತುಂಬ ಗಿಡಗಳು ಹಾಳಾಗ್ತಾಯಿದೆ, ಕಾಯಿಗಳು ಹಾಳಾಗ್ತಾ ಇದೆ. ದಯವಿಟ್ಟು ಊಜಿ ಬುಟೆಗಳನ್ನ, ಸೋಲಾರ್ ಟ್ಯಾಪ್ಗಳನ್ನ, ಈ ಕ್ಯಾಲ್ಸಿಯಮನ್ನು ಜಾಸ್ತಿ ಕೊಡಬೇಕು ಗಿಡಕ್ಕೆ. ಒಂದು ವರ್ಷ ಆದಮೇಲೆ ನೆಕ್ಸ್ಟು ಎಷ್ಟು ಆದಾಯ ಮಾಡ್ಕೋಬೋದು? 2 ಕಟಿಂಗ್ ಮಾಡ್ಕೊಂಡ್ರೆ 2 ಕಟಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಬಂದು ನಿಮಗೆ ಎಲ್ಲ 1 ಎಕರೆದಲ್ಲಿ ನಿಮ್ಮ ಖರ್ಚೆಲ್ಲ, ಲೇಬರು ಇದೆಲ್ಲ ಕಳೆದು ಒಂದು 7-8 ಲಕ್ಷ ಆದಾಯ ಮಾಡ್ಕೋಬೋದು. 100% ಖರ್ಚು ವೆಚ್ಚ. ಸುಮಾರು ಇದರಲ್ಲಿ ಎಲ್ಲರೂ ಹೇಳ್ತಾರೆ 30 ಲಕ್ಷ 40 ಲಕ್ಷ. ಅದೆಲ್ಲ ಬೇಡ. ಯಾಕಂದ್ರೆ ರೈತರಿಗೆ ಆಸೆ ತೋರಿಸೋದು ಬೇಕಾಗಿಲ್ಲ. ಅದನ್ನ ಯಾಕೆ ಇರೋದನ್ನ ಹೇಳಬೇಕು ನೀಟಾಗಿ ನಾವು ಅದನ್ನ. ಯಾಕಂದರೆ ಸುಮಾರು ಜನ ಹೇಳ್ತಾರೆ ನಮಗೆ 40 ಲಕ್ಷ ಬರ್ತದೆ, 30 ಲಕ್ಷ ಬರ್ತದೆ. ಖರ್ಚೆಲ್ಲ ಕಳೆದು ಒಬ್ಬ ರೈತರಿಗೆ 6-7 ಲಕ್ಷ ಬಂದರೆ ಕೈ ಸಿಕ್ಕಿದ್ರೆ ಸಾಕು. ಪ್ರೈಸ್ ಈಗ ನಾವು ಕೊಡ್ತಾ ಇರೋದು 100 ರೂಪಾಯಿ ಒಂದು ಗಿಡ. 100 ರೂಪಾಯಿ ಒಂದು ಗಿಡ. ಸೊ ಈಗ ನಾನು ಹೊಸಬ, ನನಗೆ ಗೊತ್ತಿಲ್ಲ, ನಾಟಿ ಮಾಡ್ತೀನಿ, ನನಗೇನಾದರೂ ನೀವು ಸಹಾಯ ಮಾಡ್ತೀರಾ? ಹೆಂಗೆ? ನೋಡಿ, ನಮ್ಮದು ಕನ್ಸಲ್ಟೆನ್ಸಿ. ಬೇಸಿಕ್ಲಿ ಐ ಆಮ್ ಎ ಹಾರ್ಟಿಕಲ್ಚರಿಸ್ಟ್, ಗೋ ಫಾರ್ಮಿಂಗ್ ಸ್ಪೆಷಲಿಸ್ಟ್ ನಾನು. ಓಕೆ, ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಚಕ್ರಪಾಣಿ ಯಾದವ್ ಅಂತ. ಯೂಟ್ಯೂಬಲ್ಲಿ ಹೋದರೆ ಚಕ್ರಪಾಣಿ ಯಾದವ್ ಅಂತ ಹೊಡೆದ್ರೆ ಅದರಲ್ಲಿ ಈ ಸೀಬೆಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಇನ್ಫಾರ್ಮೇಷನ್ ಆ ಯೂಟ್ಯೂಬಲ್ಲಿದೆ. ರೋಗಗಳು ಯಾವ ರೀತಿ ಬರ್ತದೆ, ಪ್ರೂವಿಂಗ್ ಹೇಗೆ ಮಾಡ್ಕೋಬೇಕು, ನೆಮಟೋಗಳು ಬಂದರೆ ಯಾವ ರೀತಿ ಮಾಡ್ಕೋಬೇಕು, ಊಜಿ ರೋಗ ಬರಬಾರ್ದಂಗೆ ಯಾವ ರೀತಿ ಮಾಡ್ಕೋಬೇಕು, ಮತ್ತು ಫಂಗಲ್ ಡಿಫಿಷಿಯನ್ಸಿ ಯಾವ ರೀತಿ ಬರುತ್ತೆ, ಬೋರಾನ್ ಡಿಫಿಷಿಯನ್ಸಿ ಯಾವ ರೀತಿ ಬರುತ್ತೆ, ಪ್ರತಿಯೊಂದು ರೋಗಗಳ ಬಗ್ಗೆ ಅದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು. ಆಮೇಲೆ 1 ವರ್ಷವರೆಗೂ ಕನ್ಸಲ್ಟೆನ್ಸಿ ಇರುತ್ತೆ. 1 ವರ್ಷದ ಒಳಗಡೆ ಅವರು ಏನೇ ಇದ್ದರೂ ಅವರು ನನಗೆ ವಾಟ್ಸಪ್ ಮಾಡ್ತಾ ಇದ್ದರೆ ನಾನು ಖಂಡಿತ ಅವ್ರಿಗೆ ರಿಪ್ಲೈ ಮಾಡ್ತಾ ಇರ್ತೀನಿ. ಅದಕ್ಕೆ ಏನಾದ್ರು ಚಾರ್ಜಸ್ ಇರುತ್ತೆ ಹೆಂಗೆ ಸರ್? ಅಂದರೆ ಸೈಟ್ ವಿಸಿಟ್ ಬಂದರೆ 1-2 ಸಾವಿರ ತೊಗೊತೀವಿ ನಾವು. ಸೈಟ್ ವಿಸಿಟ್ ಫೋನ್ ಮುಖಾಂತರ ಮತ್ತು ಫ್ರೀ. 1 ವರ್ಷವರೆಗೂ. 1 ವರ್ಷವರೆಗೂ. ಓಕೆ, ಆಟೋಮೆಟಿಕ್ ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ಇವ್ರು ಹೇಳ್ತಾ ಇದ್ದಾರೆ. ಓಹೋ, ಈ ರೋಗಗಳು ಬಂದಾಗ ಈ ಥರ ಹೇಳ್ತಾ ಇದ್ದಾರೆ, ರೈತರಿಗೆ ಆಟೋಮೆಟಿಕ್ ಗೊತ್ತಾಗುತ್ತೆ. ಸೊ ಇಲ್ಲಿ ಬಂದ ಸರ್, ಈಗ ಒಂದು ಕಡೆ ಸೀಬೆ ಹಾಕಿದ್ದೀರಾ, ಒಂದು ಕಡೆ ಆ್ಯಪಲ್ ಗಿಡ ನೀವು ಸಜೆಸ್ಟ್ ಮಾಡಿದ್ದೆ ಯಾಕೆ? ಅಂದರೆ ಆ್ಯಪಿಲ್ಗಳು ನೋಡಿ, ಈಗ ಕಳೆದ ನಾನು 6-7 ವರ್ಷದಿಂದ ಎಲ್ಲ ಇಡೀ ಕರ್ನಾಟಕ ಎಲ್ಲ ನಾನು ಈ ಸೀಬೆ ಗಿಡಗಳ ಜೊತೆಗೆ ಎಲ್ಲರಿಗೂ 10-20 ಗಿಡಗಳು ಆ್ಯಪಿಲ್ ಗಿಡಗಳು ಕೊಟ್ಟಿದ್ದೀನಿ. ಓಕೆ, ಕಳೆದ 2 ವರ್ಷದಿಂದ ನಾವೇನು ಮಾಡಿದ್ದೀವಿ ಅಂತಂದರೆ ಈ ಆ್ಯಪಿಲ್ ಗಿಡಗಳು ಎಲ್ಲ ಕಡೆ ರಿಸಲ್ಟ್ ನೋಡಿದ್ವಿ. ಕರ್ನಾಟಕದಲ್ಲಿ ಪ್ರತಿಯೊಂದು ಕಡೆನೂ ರಿಸಲ್ಟ್ ನೋಡಿದ್ವಿ ನಾವು. ರಿಸಲ್ಟ್ ನೋಡಿದ್ಮೇಲೆ ಮತ್ತು ನಾನು ಹಿಮಾಚಲಕ್ಕೆ ಹೋಗ್ತಾ ಇದ್ದೀನಿ. ಹಿಮಾಚಲು, ಕಾಶ್ಮೀರ. ಈಗ ಒಂದು ಕಳೆದ 4 ವರ್ಷದಲ್ಲಿ ಒಂದು 10-20 ಸಲ ಹೋಗಿ ಬಂದಿದ್ದೀನಿ. ಒಂದು ಸಲ ಹೋಗಿ ಬರಬೇಕಂದ್ರೆ 30-40 ಸಾವಿರ ಖರ್ಚಾಗುತ್ತೆ ಫ್ಲೈಟ್ಗೆ ಹೋಗಿ ಬರಬೇಕಂತಂದರೆ. ಅಲ್ಲಿ ಹೋಗಿ ಅಲ್ಲಿರಕ್ಕಂಥ ಸೈಂಟಿಸ್ಟ್ಗಳನ್ನ, ಅಲ್ಲಿರಕ್ಕಂಥ ರೈತರನ್ನ ಸಂಪೂರ್ಣ ಮಾಹಿತಿ ತೊಗೊಂಡಿದ್ದೀನಿ. ಯಾವ ರೀತಿ ಅವ್ರು ಗೊಬ್ಬರಗಳು ಹಾಕ್ತಾಯಿದ್ರೆ, ಯಾವ ರೀತಿ ಕಟಿಂಗ್ ಮಾಡ್ತಾಯಿದ್ರೆ, ಯಾವ ಗಿಡ ಪಾಲಿನೇಷನ್ ಹಾಕಿದರೆ ಮಾತ್ರ ಇದನ್ನು ಸಕ್ಸಸ್ ಆಗ್ತಾಯಿದೆ ಅನ್ನೋದನ್ನು ಎಲ್ಲ ಸಂಪೂರ್ಣ ಮಾಹಿತಿ ತೊಗೊಂಡು ಬಂದು ರೈತರಿಗೂ ನಾವು ಕೊಡ್ತಾ ಇದ್ದೀವಿ. ಆಲ್ರೆಡಿ ಚಿಕ್ಕಬಳ್ಳಾಪುರಲ್ಲಿ ನಾವು ಒಂದು ಮಾಡಿದ್ದೀನಿ ವೀಡಿಯೋನ, ಅದರಲ್ಲಿ ಸಕ್ಸಸ್ ಬಂದಿದೆ. ಅದರಿಂದ ಎಲ್ಲ ರೈತರು ಕೊಡ್ತಾ ಇದ್ದೀವಿ. ಮೇನ್ ಇಂಪಾರ್ಟೆಂಟ್, ಸುಮಾರು ಜನ ಬರೀ ಆ್ಯಪಿಲ್ ಅಂದರೆ ಆ್ಯಪಿಲ್ ಹಾಕಿದರೆ ಬರೋಲ್ಲ. ಇದರಲ್ಲಿ 3 ವೆರೈಟಿಗಳಿದೆ.
ವೆರೈಟಿಗಳಿದ್ದಾವೆ. ಅನ್ನ ವೆರೈಟಿ ಒಂದಿದೆ, ಹರ್ಮನ್ 19 HR-MN 19 ಒಂದಿದೆ, ಡೋರ್ ಸೆಟ್ ಗೋಲ್ಡನ್ ಇದೆ. ನೋಡಿ ಹರ್ಮನ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಅನ್ನ ವೆರೈಟಿ ಡೋರ್ ಸೆಟ್ ಅನ್ನೋದು ಪಕ್ಕ ಇರಬೇಕು. ಡೋರ್ ಸೆಟ್ ಪಾಲಿನೇಷನ್ ಇರಬೇಕು. 10 ಗಿಡ ನಾವು ಅನ್ನ ವೆರೈಟಿ ಹಾಕಿದರೆ ಅದರಲ್ಲಿ ಮಧ್ಯದಲ್ಲಿ ಒಂದು ಗಿಡ ಡೋರ್ ಸೆಟ್ ಇರಲೇಬೇಕು. ಡೋರ್ ಸೆಟ್ ಇಲ್ಲ ಅಂದರೆ ಪಾಲಿನೇಷನ್ ಆಗೋದಿಲ್ಲ 100%. ಇದನ್ನು ಪ್ರೂಮಿಂಗಲ್ಲಿ ಯಾವ ರೀತಿ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು ಅಂತ ನಾನು ಆ್ಯಪಲ್ ಫಾರ್ಮಿಂಗ್ ಇನ್ ಕರ್ನಾಟಕ ಅಂತ ಒಂದು ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಮಾಡಿದ್ದೀನಿ. ನನ್ನ ಕಡೆ ತೊಗೊಂಡು ಹೋಗೋ ರೈತರಿಗೆಲ್ಲರಿಗೂ ಒಂದು ಗ್ರೂಪ್ ಮಾಡಿ ಅವ್ರಿಗೆ ನಾವು ಪ್ರತಿ ವಾರ ಇಲ್ಲಾಂದರೆ ತಿಂಗಳಿಗೆ ಒಂದ್ಸಲ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಮತ್ತು ಅವರು ಸಹಿತ ನನಗೆ ಫೋಟೋ ಕಳಿಸ್ತಾ ಇರ್ತಾರೆ, ಸರ್ ಇದು ಈ ಥರ ಆಗಿದೆ, ಈ ಥರ ಇದಕ್ಕೆ ಏನು ಮಾಡಬೇಕು ಅಂತ. ಅವ್ರಿಗೆ ವಾಟ್ಸಪ್ ಗ್ರೂಪಿಂದ ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದರಿಂದ ರೈತರು ಏನಾದರೂ ತುಂಬ ಡೆವಲಪ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಸುಮಾರು ಜನ ತುಂಬ ಇಷ್ಟಪಡ್ತಾ ಇದ್ದಾರೆ, ಸರ್ ತುಂಬ ಅನುಕೂಲ ಆಯಿತು ನಮ್ಮದು, ಯಾವುದು ಗಿಡ ಹೋಗಿಲ್ಲ ಅಂತ. ಎಲ್ಲ ನಾವು ಎಲ್ಲೆಲ್ಲಿ ಕೊಟ್ಟಿದ್ದೀವಿ ಏನು ಅಂತ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, ಅದನ್ನು ನೋಡಿದ್ರೆ ರೈತರಿಗೆಲ್ಲರಿಗೂ ಗೊತ್ತಾಗುತ್ತೆ. ಅದನ್ನು ನೋಡಿ, ಇವಾಗ ಇದು 6 ತಿಂಗಳ ಗಿಡ ಯಾವ ರೀತಿ ಯಾವ ಮಟ್ಟಕ್ಕೆ ಬೆಳೆದಿದೆ ನೋಡಿ. ಈ ನಾವು ಕೊಡುವಾಗ ಬರೀ ಅವರಿಗೆ 1.5 ಇಂದ 2 ಅಡಿ ಗಿಡ ಇತ್ತು ಅವರಿಗೆ. ಇವಾಗ ನೋಡಿ 6 ತಿಂಗಳಿಗೆ ಏನಿಲ್ಲ ಅಂತಂದರೆ ನಿಮಗೆ ಒಂದು 6 ಅಡಿ ಮೇಲೆ ಬೆಳೆದಿದೆ ನೋಡಿ. ಇದು ಬಂದು ಫಸ್ಟ್ ಫಸಲು ಎಷ್ಟು ವರ್ಷಕ್ಕೆ ತಗೋಬೋದು ಸರ್? ಇದು ಫಸ್ಟ್ ಒಂದು ಮೊದಲನೇ ವರ್ಷ ತಗೋಬೋದು ನಾವು. ಮೊದಲನೇ ವರ್ಷ, ಹೌದು. ಈಗ ನಾವು ಜನವರಿಯಲ್ಲಿ ಕೊಟ್ಟರೆ ಅವರು ಡಿಸೆಂಬರ್ಗೆಲ್ಲ ಪ್ರೂಮಿಂಗ್ ಮಾಡಿಬಿಟ್ರೆ ಫ್ಲವರಿಂಗ್ ಎಲ್ಲ ಬರುತ್ತೆ. ಓಕೆ, ಈಗ ಇವ್ರ ತೋಟದಲ್ಲಿ ನಾವು ಈಗ 11 ತಿಂಗಳ ಗಿಡ ಒಂದಿದೆ, ಅದನ್ನು ನಿಮಗೆ ತೋರಿಸ್ತೀನಿ. ಇವಾಗ ಕಟಿಂಗ್ ಮಾಡಿರೋದಕ್ಕೆ ಬಿಸಿಲು ಬಿದ್ದಿರೋದಕ್ಕೆ ಫ್ಲವರಿಂಗ್ ಯಾವ ರೀತಿ ಬರುತ್ತೆ ಅಂತ ಇವಾಗ ತೋರಿಸೋಣ. 100 ಗಿಡ ತಗೊಂಡವ್ರಿಗೆ ನಾವು 80 ಗಿಡ ಅನ್ನ ವೆರೈಟಿ ಕೊಡ್ತೀವಿ, 10 ಗಿಡ ಹರ್ಮನ್ 19 ಕೊಡ್ತೀವಿ, 10 ಗಿಡ ಡೋರ್ ಸೆಟ್ ಗೋಲ್ಡನ್ ಕೊಡ್ತೀವಿ. ಆ ರೀತಿ ಕೊಡೋದ್ರಿಂದ ಅವರು ಒಂದು ಸಾಲಿಗೆ, ಫಾರ್ ಎಕ್ಸಾಂಪಲ್ ಒಂದು ಸಾಲಿಗೆ 10 ಗಿಡ ಬರುತ್ತೆ. ಅದರಲ್ಲಿ ನಾವು 4 ಗಿಡ ಅನ್ನ ವೆರೈಟಿ, ಒಂದು ಹರ್ಮನ್ 19, ಒಂದು ಡೋರ್ ಸೆಟ್ಟು, ತಿರ್ಗಾ 4 ಗಿಡ ಅನ್ನ ವೆರೈಟಿ. ಒಂದು ಸಾಲಲ್ಲಿ ಈ ಒಂದು ಡೋರ್ ಸೆಟ್ಟು, ಒಂದು ಹರ್ಮನ್ 19 ಇರಲೇಬೇಕು. ನೋಡೋಣ ಅಂತ ಅಂದ್ಬಿಟ್ಟು ಇದನ್ನ ಈಗ ನವಂಬರ್ ತಿಂಗಳಲ್ಲೇ ಕಟಿಂಗ್ ಮಾಡಿದ್ದೀವಿ ಇವಾಗ. ಓಕೆ, ಕಟಿಂಗ್ ಮಾಡಿದ್ನ ನೋಡ್ಬೋದು, ಪ್ರತಿ ಹಂತದಲ್ಲೂ ಹೂವು ಬಿಂದೆ ಬರ್ತಾ ಇದೆ. ಸರಿಸುಮಾರು ಏನಿಲ್ಲ ಅಂತಂದರೂ ಒಂದು 40 ರಿಂದ 80 ಕಾಯಿಗಳನ್ನ ಇದು ನೋಡ್ತಾ ಇರ್ಬೋದು ನೋಡಿ. ಪ್ರತಿ ಹಂತದಲ್ಲೂ ಎಲ್ಲ ಹೂವು ಬಿಡ್ತಾ ಇದೆ ನೋಡಿ. ಈ ಕಡೆ ಎಲ್ಲ ನೋಡ್ಬೋದು. ಇದು ಒಂದು ಅಬ್ಸರ್ವೇಷನ್ ಮಾಡೋಣ ಅಂತ. ಓಕೆ, ಯಾಕಂದರೆ ಎಲ್ಲ ನೋಡಬೇಕಲ್ಲ, ಪ್ರತಿಯೊಂದು ನೋಡಬೇಕಲ್ಲ. ಸುಮ್ಮನೆ ನಾವು ಗಿಡ ಕೊಟ್ಟಿದ್ದು ಅಂದ್ರೆ ಆಗಲ್ಲಲ್ಲ. ಅದಕ್ಕೋಸ್ಕರ ಒಂದು ಗಿಡನ ಎಲ್ಲ ಉದುರಿಸಿ ಓಕೆ ಕಟಿಂಗ್ ಎಲ್ಲ ಮಾಡಿಸಿದ್ವಿ. ಅದರಿಂದ ಏನಾಗಿದೆ ಅಂದರೆ ಪ್ರತಿ ಹಂತದಲ್ಲೂ ಈ ಗಿಡಕ್ಕೆ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಈ ಬರ್ಡ್ಸ್ ಅಂತಾರೆ ಇದನ್ನು. ಬರ್ಡ್ಸ್ ಅಂತಂದರೆ ಹೂವು ಬರೋವಂಥ ಬರ್ಡ್ಸ್ ಅಂತ ಇದೆ. ಈಗ ನೆಕ್ಸ್ಟ್ ಟೈಮ್ ಏನು ಮಾಡ್ತೀವಿ ಅಂತಂದರೆ ಇದನ್ನು ಬೆಂಡ್ ಮಾಡ್ತೀವಿ. ಈ ಥರ ಬೆಂಡ್ ಮಾಡೋದ್ರಿಂದ ಈ ಮೇಲಕ್ಕೆ ಬರುತ್ತೆ ಬ್ರಾಂಚಸ್ಗಳೆಲ್ಲ. ಆವಾಗ ಕಾಯಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ, ಗಿಡಕ್ಕೂ ತಾಕತ್ತು ಬರುತ್ತೆ, ಬುಡ ದಪ್ಪ ಆಗುತ್ತೆ. ಕಾಯಿಗಳ ಸಂಖ್ಯೆ ಎಷ್ಟೇ ಬಿಟ್ಟರು ತಡ್ಕೊಳ್ಳೋಂಥ ಕೆಪಾಸಿಟಿ ಅನ್ನೋದು ಗಿಡಕ್ಕೆ ಸಿಗುತ್ತೆ. ಇದನ್ನು ಯಾಕಂದರೆ ಇವಾಗ ಒಂದು ಅಬ್ಸರ್ವೇಷನ್ ಮಾಡೋಂಥ ಒಂದು ಗಿಡನ ಈಗ ನವಂಬರ್ ಫಸ್ಟ್ ವೀಕಲ್ಲೇ ಕಟಿಂಗ್ ಮಾಡಿದ್ವಿ. ಇದನ್ನು ಕಟಿಂಗ್ ಮಾಡಿರೋದಕ್ಕೆ ವಿತಿನ್ ಒಂದು 15 ದಿವಸದಲ್ಲಿ ಎಷ್ಟೊಂದು ಹೂವು ಸಂಖ್ಯೆ ಜಾಸ್ತಿ ಬಂದಿದೆ ನೋಡ್ಬೋದು. ಓಕೆ, ಇದು ಬಂದು 11 ತಿಂಗಳ ಗಿಡ ಇದು. ಓಕೆ, ಅಲ್ಲಿ ನೋಡಿದ್ದು 6 ತಿಂಗಳ ಗಿಡ, 3 ತಿಂಗಳ ಗಿಡನೂ ಕೊಟ್ಟಿದ್ದೀವಿ ಅವ್ರಿಗೆ. ಇಲ್ಲ ಶಾಂಪಲ್ ಗಿಡ ಅಂತಂದರೆ ನಾನು 6 ಗಿಡ ಕೊಟ್ಟಿದ್ದೆ. ಈಗೇನು ನಿಮ್ಮ ಮುಂದೆ ಇದೆಯಲ್ಲ ಇದು ಶಾಂಪಲ್. ಒಂದು 6 ಗಿಡ ಸೀಬೆ ಗಿಡಗಳು ತೊಗೊಂಡಾಗ ಒಂದು 6 ಗಿಡ ಅವ್ರು ಶಾಂಪಲ್ ಕೊಟ್ಟಿದ್ದೆ. ಅದು ಹಾಕಿ 3 ತಿಂಗಳಿಗೆ ಅವ್ರಿಗೆ ನನಗೆ ಫೋನ್ ಮಾಡಿದ್ರು, ಸರ್ ಕಟ್ಸ್ಕೊಡಿ ನಮಗೆ ಒಂದು 400 ಗಿಡ ಅಂತಂದರು. 400 ಗಿಡ ಹಾಕಿ ಒಂದು 6 ತಿಂಗಳಾದ್ಮೇಲೆ ತಿರ್ಗಿ ಅವ್ರಿಗೆ ಒಂದು 400 ಗಿಡ ಕೊಟ್ಟು ಕಳಿಸಿದ್ದಾನೆ ಅವ್ರಿಗೆ. ಇದು ಬಂದು ಈಗೇನು ನೋಡ್ತಾ ಇದ್ರಲ್ಲ ಇದು ಡೋರ್ ಸೆಟ್ ಗೋಲ್ಡನ್ ಅಂತ. ಈಗೇನು ಈಗ ನೋಡಿ ಎಲೆಗಳು ನೋಡಿ ಈ ರೀತಿ ಅಗ್ಲವಾಗಿರುತ್ತೆ. ಈ ಮುಂದುಗಡೆ ಏನಿದೆಲ್ಲ ಈ ನೋಡಿ ಮುಳ್ಳು ಇರುತ್ತೆ ಇದ್ರ. ನೋಡಿ ಇದು ಡೋರ್ ಸೆಟ್ ಗೋಲ್ಡನ್ ಅಂತ. ನೋಡಿ ಪಕ್ಕದಲ್ಲ ಅನ್ನ ವೆರೈಟಿ ಇದೆ ನೋಡಿ. ಈ ಅನ್ನ ವೆರೈಟಿ ಅನ್ನೋದು ಎಲೆಗಳು ಅನ್ನೋದನ್ನು ಉದ್ದ ಇರುತ್ತದೆ ನೋಡಿ, ಉದ್ದ ಇರುತ್ತೆ ಎಲೆಗಳು. ಇದು ಅನ್ನ ವೆರೈಟಿ ನೋಡಿ. ಹರ್ಮನ್ 19 ನಿಮಗೆ ಹರ್ಮನ್ 19 ಎಲೆಗಳು ಸ್ವಲ್ಪ ಚಿಕ್ಕದಾಗಿರುತ್ತೆ ನೋಡಿ. ನೋಡಿ ಅನ್ನ ವೆರೈಟಿಗೆ ಹರ್ಮನ್ 19ಗೆ ಡೋರ್ ಸೆಟ್ಗೆ ತುಂಬ ವ್ಯತ್ಯಾಸ ಇರುತ್ತೆ. ಇದು 11 ತಿಂಗಳ ಗಿಡ. ಇದು ನೀವು ನೋಡ್ತಾ ಇದ್ರೆ 2 ವರ್ಷ ಗಿಡ ತರ ಕಾಣಿಸ್ತಾ ಇದೆ ಇದು ಅಲ್ವಾ? ಯಾಕಂದ್ರೆ ನಾವು ಪ್ಯಾಕೆಟ್ ಅಲ್ಲಿ ನಾವು ಹಾಕುವಾಗನೇ ಕೆಂಪು ಮಣ್ಣು, ಕಪ್ಪು ಮಣ್ಣು, ಎರೆಹುಳ ಗೊಬ್ಬರ ಇದನ್ನ ಹಾಕಿ ನೀಟಾಗಿ ಆರ್ಗಾನಿಕ್ ಆಗಿ ಬೆಳಿತೀವಿ ಗಿಡನ. ಇದು ಯಾವುದೇ ರೀತಿ ಜಾಸ್ತಿ ಕೆಮಿಕಲ್ ಕೊಡೋದಿಲ್ಲ. ಇದಕ್ಕೂ ಭೂಮಿಯಲ್ಲಿ ನಾವು ಫಲವತ್ತತೆ ಕೊಟ್ಟರೆ ಮಾತ್ರ ಗಿಡ ಅನ್ನೋದು ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ರೋಗ ಇಲ್ಲಾರದ ಗಿಡ ಕೊಟ್ಟಿದ್ದೀವಿ ಇವ್ರಿಗೆ. ಓಕೆ, ಇವ್ರು ರೋಗ ಬರಬಾರ್ದಂಗೆ ಇವ್ರು ನೋಡ್ಕೊಂಡಿದ್ದಾರೆ. ಈ ರೀತಿ ಕೊಟ್ಟರೆ ಗಿಡಗಳು ರೈತರು ಅನ್ನೋದನ್ನ ಲಾಸ್ ಆಗೋದಿಲ್ಲ. ಇದನ್ನ ಈಗೇನು ಮಾಡ್ತೀವಿ ಅಂತಂದ್ರೆ ಈ ವರ್ಷ ಈ ಗಿಡಕ್ಕೆ ನಾವು ಈ ರೀತಿ ಬೆಂಡ್ ಮಾಡ್ತೀವಿ. ಈ ರೀತಿ ಬೆಂಡ್ ಮಾಡಿ ತುದಿ ಕಟ್ ಮಾಡ್ತೀವಿ. ಆವಾಗ ಇದಕ್ಕೆ ಒಂದು ದಾರ ಕಟ್ತೀವಿ, ಒಂದು ಹಗ್ಗ ಕಟ್ತೀವಿ. ಇದನ್ನು ಹಗ್ಗ ಕಟ್ಟಿರೋದ್ರಿಂದ ಇಲ್ಲಿಂದ ಬ್ರಾಂಚಸ್ ಶುರು ಆಗುತ್ತೆ. ಆವಾಗ ಫ್ಲವರಿಂಗ್ನು ಸ್ಟಾರ್ಟ್ ಆಗುತ್ತೆ. ಎಲೆಲ್ಲ ಉದುರಿಸ್ತೀವಿ. ಇದನ್ನು ಎಲೆಲ್ಲ ಉದುರಿಸಿ ಇದಕ್ಕೆ ಹಗ್ಗ ಕಟ್ತೀವಿ, ಒಂದು ದಾರ ಒಂದು ಕಟ್ತೀವಿ. ಆಮೇಲೆ ಇಲ್ಲೆಲ್ಲ ಬ್ರಾಂಚಸ್ಗಳೆಲ್ಲ ಬರುತ್ತೆ. ಇದು ಹೂವು ಪಿಂದನೂ ಜಾಸ್ತಿ ಆಗುತ್ತೆ. ಆವಾಗ ಗಿಡನೇ ಒಂಥರ ಚೇಂಜ್ ಆಗಿಬಿಡ್ತದೆ. ಇದನ್ನು ಅಂದರೆ ಫ್ಲವರಿಂಗ್ ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ ಅಂತ ಇದು ಅಬ್ಸರ್ವೇಷನ್ ಮಾಡೋಕ್ಕೋಸ್ಕರ ಈ ಗಿಡಗಳನ್ನ ಈ ರೀತಿ ಇಟ್ಟಿದ್ದೀವಿ. ಇದನ್ನು ಈ ಎಲೆ ಉದುರಿಸೋದಿಲ್ಲ, ಅದನ್ನು ನಾರ್ಮಲ್ ಕಿತ್ತು ಬಿಡೋದಾ ನಾವು? ನಾರ್ಮಲ್ ನೋಡಿ ಈ ಥರ ಅಷ್ಟೇ. ಓ, ಆ ಥರ ಅಷ್ಟೇ. ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಈ ಸನ್ಲೈಟು ಅಂದರೆ ಈ ಬಿಸಿಲು ಅನ್ನೋದು ಇದ್ರ ಮೇಲೆ ಬೀಳ್ತದೆ. ಓಕೆ, ಬಿದ್ದಾಗ ಏನಾಗುತ್ತೆ ಅಂದರೆ ಹ್ಯೂಮಿಡಿಟಿ ಪವರ್ ಜಾಸ್ತಿ ಆಗುತ್ತೆ ಇದಕ್ಕೂ.
ಅವಾಗ ಏನಾಗುತ್ತೆ ಬ್ರಾಂಚಸ್ಗಳು ತಾನು ಉತ್ಪತ್ತಿ ಮಕ್ಕಳ ತಾನು ಉತ್ಪತ್ತಿ ಮಾಡ್ಕೊತದೆ. ಮಕ್ಕಳು ಮಾಡಿದ ತಕ್ಷಣ ಮರಿಗಳು ಆಗೇ ಆಗುತ್ತೆ 100% ಅದು. ಅವಾಗ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಯೂನಿಟ್ ಪವರ್ ಗಿಡಕ್ಕೆ ಜಾಸ್ತಿ ಬರುತ್ತೆ ನಿಮ್ಗೆ. ಈಗೇನು ನೋಡಿದಿರಲ್ಲ ಇದು ಬಂದು ತೈವಾನ್ ಲೈಟ್ ಪಿಂಕ್. ಈಗೇನು ಮುಂಚೆ ನೋಡಿದ್ರೆ ಅದು ಜಪಾನೀಸ್ ರೆಡ್ ಡೈಮಂಡ್ ಅಂತ, ಇದು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಇದು. ಓಕೆ, ಇದರಲ್ಲಿ ಮಧ್ಯದಲ್ಲಿ ನಾವು ಈ ಆ್ಯಪಲ್ ಗಿಡಗಳನ್ನ, ಸೇಬು ಗಿಡಗಳನ್ನ ನಾಟಿ ಮಾಡಿದ್ವಿ. ಏನು ನೋಡ್ತಾ ಇದ್ದಾರೆ, ಇದೆಲ್ಲ 6 ತಿಂಗಳ ಗಿಡ, ಇದೆಲ್ಲ ಎಷ್ಟು ಡೆವಲಪ್ಮೆಂಟ್ ಆಗಿದೆ ನೋಡಿ. ಓಕೆ, ಮೇನ್ ರೈತರು ಕಷ್ಟಪಡ್ತಾ ಇರೋದು ವೀಡ್ ಮ್ಯಾಟ್ ನೋಡಿ, ಕಲೆ ಜಾಸ್ತಿ ಬರ್ತಾ ಇದೆ. ಈ ತುಂಗೆ, ಗರ್ಕೆ ನೋಡಿ, ಇವೆಲ್ಲ ಈ ಕಾಂಗ್ರೆಸ್ ಗಿಡಗಳು ಇವೆಲ್ಲ ಜಾಸ್ತಿ ಬರ್ತಾ ಇದೆ. ಅದಕ್ಕೆ ಇವ್ರಿಗೆ ನಾವೇನು ಸಜೆಸ್ಟ್ ಮಾಡಿದ್ವಿ ಅಂದರೆ ವೀಡ್ ಮ್ಯಾಟ್ ನೋಡಿ. ಇದೇನು ನೋಡ್ತಾ ಇದ್ರಲ್ಲ, ಈಗ ವೀಡ್ ಮ್ಯಾಟ್ ಹಾಕಿದ್ದೀವಿ. ಯಾಕಂದರೆ ನಾವು 3 ವರ್ಷದಿಂದ ವೀಡ್ ಮ್ಯಾಟ್ ಹಾಕಿದ್ದೀವಿ. ನಮ್ಮ ಮದರ್ ಪ್ಲಾಂಟಿಗೆಲ್ಲ, ಸಿಬಿ ಗಿಡಗಳಿಗೆಲ್ಲ ಮದರ್ ಪ್ಲಾಂಟ್ಗೆಲ್ಲ ವೀಡ್ ಮ್ಯಾಟ್ ಹಾಕಿದ್ದೀವಿ ನಾವು. 3 ವರ್ಷ ಆದರೂ ಯಾವುದೇ ರೀತಿ ವೀಡ್ ಮ್ಯಾಟ್ರನ್ನು ಡ್ಯಾಮೇಜ್ ಆಗೋದಿಲ್ಲ. ಓಕೆ, ಆಮೇಲೆ ವೀಡ್ ಮ್ಯಾಟ್ ಹಾಕೋದ್ರಿಂದ ಗಿಡಗಳನ್ನೋದು ಒಳ್ಳೆ ಫಲವತ್ತವಾಗಿ ಗಿಡನೂ ಡೆವಲಪ್ಮೆಂಟ್ ಆಗುತ್ತೆ, ಎರೆಹುಳ ಉತ್ಪತ್ತಿ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಬಂದು ಎರೆಹುಳ ಉತ್ಪತ್ತಿ ಆಗುತ್ತೆ. ಭೂಮಿ ಅನ್ನೋದು ಕಳೆ ಅನ್ನೋದು ಯಾವುದೇ ರೀತಿ ಬರೋದಿಲ್ಲ, ತುಂಗೆ, ಗರಕೆ ಯಾವುದೇ ರೀತಿ ಬರೋದಿಲ್ಲ ನಿಮಗೆ. ಇದು 5 ರಿಂದ 6 ವರ್ಷ, ಕಂಪನಿಯವ್ರು ಹೇಳಿದ್ದಾರೆ 10 ವರ್ಷ ಅಂತ, ನೀವು 5 ವರ್ಷ ಬಂದರೂ ಸಾಕು ನಮಗಿದು. ಯಾವುದೇ ರೀತಿ ನೀರು ಜಾಸ್ತಿ ಹಿಂಗೋದಿಲ್ಲ ಇದು, ಅಂದರೆ ಅಷ್ಟು ಬೇಗ ಹಿಂಗೋದಿಲ್ಲ, ಹಿಂಗ್ತದೆ ನೀರು, ತೊಂದರೆ ಏನಿಲ್ಲ ನಿಮಗಿದು. ಮತ್ತು ಕಳೆ ಯಾವುದೇ ರೀತಿ ಬರೋದಿಲ್ಲ ನಿಮಗೆ, ಎರೆಹುಳು ಸಾಯೋದಿಲ್ಲ ನಿಮಗೆ, ಎರೆಹುಳು ಉತ್ಪತ್ತಿ ಆಗುತ್ತೆ 100%. ಎರೆಹುಳು ಉತ್ಪತ್ತಿ ಆಗುತ್ತೆ 100%. ಈ ಆ್ಯಪಲ್ ಗಿಡಗಳು ಯಾರಾದರೂ ಫಾರ್ಮಿಂಗ್ ಮಾಡಬೇಕು ಅನ್ನೋರು ಮಾತ್ರ 100% ನರ್ಸರಿ ಹತ್ರ ಬಂದು ಸಂಪೂರ್ಣ ಮಾಹಿತಿ ತೊಗೋಬೇಕು. ಮೇನು ಇಂಪಾರ್ಟೆಂಟ್, ನಾವು ಗಿಡ ಕೊಡೋದು ಅವ್ರು ದುಡ್ಡು ಕೊಡೋದಲ್ಲ. ಫಸ್ಟ್ ಇನ್ಫಾರ್ಮೇಷನ್ ತೊಗೋಬೇಕು, ಹೇಗೆ ಬೆಳಿಬೇಕು, ಯಾವ ರೀತಿ ಬೆಳಿಬೇಕು, ಯಾವ ಮಣ್ಣಿಗೆ ಸೂಟ್ ಆಗುತ್ತೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಾನು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತೊಗೊಂಡೆ ಈ ಆ್ಯಪಲ್ ಸೇಬು ಗಿಡಗಳನ್ನ ಬೆಳಿಬೇಕು ರೈತರು. ಕೆಲವರು ಬೆಂಗಳೂರಲ್ಲಿ ಇರ್ತಾರೆ, ಎಲ್ಲೋ ತೋಟ ಮಾಡಿರ್ತಾರೆ. ಓಕೆ, ಆ ಟೈಮಲ್ಲಿ ಅವ್ರಿಗೆ ಕನ್ವೆಂಟ್ ಆಗಲ್ಲ, ಬರೋಕ್ಕೆ ಹೋಗೋಕ್ಕಾಗಲ್ಲ. ಮತ್ತು ಈ ಲೇಬರ್ ತುಂಬ ಸಮಸ್ಯೆ. 1 ವರ್ಷಕ್ಕೆ ಏನಿರೋದು ಲೇಬರ್ ಪೇಮೆಂಟೇ 1.5 ರಿಂದ 2 ಲಕ್ಷ ಖರ್ಚಾಗ್ತಾ ಇದೆ. ಈ ವೀಡ್ ಮ್ಯಾಟ್ ಅನ್ನೋದು ಒಂದು ಸಲ ಇನ್ವೆಸ್ಟ್ಮೆಂಟ್, 1 ವರ್ಷ ನೀವು ಖರ್ಚು ಮಾಡೋದು, ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ 5 ರಿಂದ 6 ವರ್ಷ ಅದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ವೀಡ್ ಮ್ಯಾಟ್ ಹಾಕಿದ್ರೆ. ಸೊ ಇದ್ರ ಮೇಲೆ ತುಳಿತಾ ಇದ್ರು ಇದೇನು ಬ್ರೇಕ್ ಇಲ್ಲ, ನೀವು ಟ್ರಾಕ್ಟರ್ ಓಡಿಸಿದ್ರೆ ಏನಾಗಲ್ಲ ಇದು. ಹೌದಾ? ಅಷ್ಟು 110 GSM ಇದು. ಈಗ ಈಗ ನಮ್ಮ ಇದರಲ್ಲೆಲ್ಲ ನಾವು ನನ್ನ ಕಾರು ಹೋಗುತ್ತೆ ಒಳಗಡೆ, ಬೈಕು ಹೋಗುತ್ತೆ, ಎಲ್ಲನೂ ಅದರ ಇದು ಮಾಡ್ತಾರಲ್ಲ, ಯಾವುದೇ ರೀತಿ ವೀಡ್ ಮ್ಯಾಟ್ ಹೋಗಲ್ಲ ನಿಮಗಿದು. ನಂದು ಕೊನೆ ಪ್ರಶ್ನೆ ಅಂದ್ರೆ ಸರ್, ಈಗ ಸೀಬೆ ಗಿಡದಲ್ಲಿ ಆಪಲ್ ಗಿಡ ಹಾಕೋದ್ರಿಂದ ಇವೆರಡಕ್ಕೂ ಏನಾದರೂ ಕಾನ್ಫ್ಲಿಕ್ಟ್ ಆಗಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆಯಾ? ಅದಕ್ಕೂ ಒಂದೇ ಥರ ಫರ್ಟಿಲೈಸರ್ಸು ಬೋತ್ ಆರ್ ಸೇಮ್, ಎರಡೂ ಒಂದೇ ಥರನೇ ಇರುತ್ತೆ, ಇದಕ್ಕೇನಿಲ್ಲ. ಇದಕ್ಕೂ ಕಾಯಿಗಳು ಬಂದಾಗ ಮಾತ್ರ ಸ್ವಲ್ಪ ಫರ್ಟಿಲೈಸರ್ ಡಿಫ್ರೆನ್ಸ್ ಇರುತ್ತೆ. ಅದನ್ನು ನಾನು ಹೇಳ್ತೀನಿ ಯಾವ ರೀತಿ ಮಾಡ್ಕೋಬೇಕು. ಅಂದರೆ ಆ ಸೀಬೆ ಗಿಡಗಳ ಕಟ್ಟಿಂಗೇ ಬೇರೆ, ಈ ಗಿಡಗಳಿಗೆ ಕಟ್ಟಿಂಗೇ ಬೇರೆ ಇರುತ್ತೆ. ಅದನ್ನು ನಾನು ಗ್ರೂಪ್ ಮುಖಾಂತರ ರೈತರಿಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಈಗ ವೀಡಿಯೋಗಳು ಮಾಡ್ತಾ ಇರ್ತೀನಿ ರೈತರದ್ದು, ಆ ವಿಡಿಯೋ ಮುಖಾಂತರ ನಾನು ರೈತರಿಗೆಲ್ಲ ತಿಳಿಸ್ಕೊಡ್ತೀನಿ ನಾನು.